ನನ್ನ ಹೆಸರು ಗಂಗಾಧರ್ ಚಿನ್ನಿವಾರ್ ಅಂತ. ನಾನು ಸಮೀಪದ ನಾಲತ್ವಾಡ ಗ್ರಾಮದಿಂದ ಬಂದೀನಿ. ನನ್ನ ಪ್ರಶ್ನೆ, ನಿಮ್ಮ ಅಲ್ಲಿ ಒಂದು ಈ ಏನು ಪಾಂಪ್ಲೆಟ್ ಕೊಟ್ಟರೆ ಅದರಲ್ಲಿ ಒಬ್ಬ ಮನುಷ್ಯನನ್ನು ಕೊಂದರೆ ಏನು ಹೇಳಿದ್ರು, ಅದ್ರಾಗ ಏನು ಬರೆದಿದೆ ಜಗತ್ತಿನ ಎಲ್ಲ ಕೊಂದ ಅಂತ. ಈಗ ಕೆಲವಷ್ಟು ಸಾಲಿ ಜಿಹಾದ್ ಅಂದರೆ ಧರ್ಮ ಯುದ್ಧದಲ್ಲಿ ಸಾಕಷ್ಟು ಜನ ಬಾಂಬ್ ಇಟ್ಟು ಅವ್ರನ್ನ ಸಾವು ಹಿಡಿತಾರೆ. ಇದಕ್ಕೆ ಉತ್ತರ ಏನು? ಜಿಹಾದ್ ಅಂದರೆ ಏನು? ಆಮೇಲೆ ಎರಡನೇ ಕ್ವಶ್ನೆ ಒಂದು ಇಲ್ಲ, ಇನ್ನೊಂದು ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಏನು ರೇಪ್ ಆಗಲಿಕ್ಕೆ ಸಾಧ್ಯತೆ ಹೆಣ್ಣಿನಿಂದನೂ ತಪ್ಪು ಆಗಲಿಕ್ಕೆ ಚಾನ್ಸ್ ಇದೆ ನನ್ನ ಅಭಿಪ್ರಾಯ. ಇದು ಗಂಡು ಮಕ್ಕಳಿಂದ ಸಾಧ್ಯತೆ ಇಲ್ಲ, ಸ್ವಲ್ಪ ಹೆಣ್ಮಕ್ಳಿಂದನೂ. ಯಾಕಂದರೆ ಆಗ ಅವರು ಹಾಕುವ ವೇಷಭೂಷಗಳಿಂದ ಇನ್ನು ಅವರ ನಡವಳಿಕೆ ಮೇಲೆ ಸಾಕಷ್ಟು ಜನ ಅದನ್ನು ಮಾಡುವಂಥ ಪ್ರೇರಣೆ ಆ ಹೆಣ್ಣುಮಗಳಿಂದನೂ ಹುಟ್ಟುವಂಥ ಸಾಧ್ಯತೆ ನನಗಿದೆ. ಅದಕ್ಕೆ ದಯವಿಟ್ಟು ಗಂಡು ಮಕ್ಕಳನ್ನು ದೂಷಿಸಬೇಡ್ರಿ, ಅದರಲ್ಲಿ ಹೆಣ್ಣುಮಕ್ಕಳ ಭಾಗನೂ ಇದೆ. ಜಿಹಾದ್ ಬಗ್ಗೆ ನಿನ್ನೆ ಇಲ್ಲಿ ಪ್ರಶ್ನೆ ಕೇಳಿದ್ರು ಮತ್ತು ಅದಕ್ಕೆ ಉತ್ತರವನ್ನು ಕೂಡ ಕೊಡಲಾಗಿದೆ. ತಾವು ನಿನ್ನೆ ಬರಲಿಲ್ಲ ಅಂತ ಅನಿಸ್ತಾ ಇದೆ. ಜಿಹಾದ್ ಎಂಬ ಪದದ ಅರ್ಥ ಪರಿಶ್ರಮ, ಹೋರಾಟ ಅಂತ ಅದಕ್ಕೆ ಅರ್ಥ. ಸಮಾಜದಲ್ಲಿ ನೀವು ಮಾತ್ರ ಒಳ್ಳೆಯವರಾದರೆ ಒಳ್ಳೆಯವರಾಗಿ ನಿಮ್ಮಷ್ಟಕ್ಕೆ ಇದ್ದುಕೊಂಡಿರುವುದನ್ನು ಕುರ್ಆನ್ ಒಪ್ಪುವುದಿಲ್ಲ. ಬದಲಾಗಿ ಸಮಾಜದಲ್ಲಿ ಒಳಿತುಗಳ ಸ್ಥಾಪನೆ, ಸಮಾಜದಿಂದ ಕೆಡುಕುಗಳನ್ನು ಅಳಿಸುವುದಕ್ಕಾಗಿ ನೀವು ನಿರಂತರ ಪ್ರಯತ್ನ ಪಡ್ತಾ ಇರಬೇಕು. ಅದು ಬರಹದ ಮೂಲಕ, ಅದು ಭಾಷಣಗಳ ಮೂಲಕ, ಅದು ಬೇರೆ ಬೇರೆ ರೀತಿಯಲ್ಲಿ ಒಳಿತುಗಳ ಸ್ಥಾಪನೆ ಮತ್ತು ಕೆಡುಕುಗಳನ್ನು ಅಳಿಸುವುದಕ್ಕಾಗಿ ನೀವು ನಿರಂತರ ಪ್ರಯತ್ನ ಪಡಬೇಕು. ಅದನ್ನು ಜಿಹಾದ್ ಅಂತ ಕುರ್ಆನ್ ಹೇಳಿದೆ. ಇನ್ನು ಕಿತಾಲ್ ಎಂಬ ಒಂದು ಪದ ಇದೆ, ಯುದ್ಧ ಅಂತ ಅದಕ್ಕೆ ಅರ್ಥ. ನೋಡಿ, ಕಿತಾಲ್ ಅಂದರೆ ಯುದ್ಧ. ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ಧರ್ಮಯುದ್ಧ ಎಂಬುದು ಬಹಳ ಪವಿತ್ರವಾದ ಒಂದು ಚಿಂತನೆ. ನಮಗೆ ಗೊತ್ತಿದೆ, ಮಹಾಭಾರತ ಅಂದರೆ, ಭಗವದ್ಗೀತೆ ಅಂದರೆ ಯುದ್ಧ ಮಾಡುವಂಥ ಕೃಷ್ಣ ಕೊಟ್ಟ ಆಹ್ವಾನ ಅದು ಅರ್ಜುನನಿಗೆ. ಕುರುಕ್ಷೇತ್ರವನ್ನು ಬಿಟ್ಟು ಹೋಗುವಾಗ ಅಲ್ಲ, ಯುದ್ಧ ಮಾಡಲೇಬೇಕು ಅಂತ ಶ್ರೀಕೃಷ್ಣ ಬೋಧಿಸುವುದೇ ಭಗವದ್ಗೀತೆ. ಅಂದರೆ ಯಾಕೆ ಯುದ್ಧ ನಡೆಯಿತು ಅಂತ ಕೇಳಿದರೆ, ಅನ್ಯಾಯ ಅಧರ್ಮಗಳನ್ನು ಬೇರೆ ಯಾವ ರೀತಿಯಿಂದಲೂ ಹೋಗಲಾಡಿಸಲು ಸಾಧ್ಯ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಜಗತ್ತಿನಲ್ಲಿ ಶಾಂತಿಯನ್ನು, ಮನುಷ್ಯನ ಬದುಕನ್ನು ಉಳಿಸಿಕೊಳ್ಳುವುದಕ್ಕೆ ಧರ್ಮಯುದ್ಧಗಳು ನಡೆದಿದೆ. ಅದೆಲ್ಲ ಧರ್ಮದಲ್ಲೂ ಬಹಳ ಪವಿತ್ರವಾದ ಸ್ಥಾನಗಳಿರುವ, ಬಹಳ ಪವಿತ್ರವಾದ ಉನ್ನತವಾದ ಪಾವಿತ್ರತೆಯನ್ನು ಹೊಂದಿರುವಂತಹದ್ದಾಗಿದೆ ಧರ್ಮ ಯುದ್ಧಗಳು. ಈ ಧರ್ಮ ಯುದ್ಧವನ್ನು ಪವಿತ್ರ ಕುರಾನ್ ಕೂಡ ಧರ್ಮಯುದ್ಧ ಅಂತಲೇ ಪರಿಗಣಿಸಿದೆ. ಇದು ಜಿಹಾದನ ವ್ಯಾಖ್ಯಾನ. ಇನ್ನು ಸಮಾಜದಲ್ಲಿ ನಡೆಯುತ್ತಿರುವ ಬಾಂಬ್ ಸ್ಫೋಟಗಳಿವೆಯಲ್ಲ, ಈ ಎಲ್ಲ ಬಾಂಬ್ ಸ್ಫೋಟಗಳು ರಾಜಕೀಯ ಸ್ಫೋಟಗಳಾಗಿವೆ. ಅದು ಯಾವುದು ಕೂಡ ಧಾರ್ಮಿಕ ಸ್ಫೋಟಗಳಲ್ಲ. ಜಗತ್ತಿನಲ್ಲಿ ಯಾವುದೆಲ್ಲ ಸ್ಫೋಟಗಳು ನಡೆದಿದೆ ಅದಕ್ಕೆಲ್ಲ ರಾಜಕೀಯವಾದ ಮತ್ತು ಆರ್ಥಿಕವಾದ ಕಾರಣಗಳಿವೆಯೇ ಹೊರತು ಬೇರೆ ಯಾವುದೇ ರೀತಿಯ ಧಾರ್ಮಿಕ ಕಾರಣಗಳು ಯಾವ ಸ್ಫೋಟಗಳಿಗೂ ಇಲ್ಲ. ಯಾಕೆಂದರೆ ಇಲ್ಲಿಯ ತನಕ ಯಾವುದೆಲ್ಲ ಸ್ಫೋಟಗಳು ನಡೆದಿದೆ, ಆ ಸ್ಫೋಟಗಳ ಅಪರಾಧಿ ಯಾರು ಅಂತ ಇಲ್ಲಿಯ ತನಕ ಸರ್ಕಾರ ಹೇಳಲಿಲ್ಲ. ನಿಜವಾದ ಅಪರಾಧಿಗಳು ಯಾರು ಅಂತ. ಕೆಲವರನ್ನೆಲ್ಲ ಜೈಲಿನಲ್ಲಿ ಹಾಕಿದ್ದಾರೆ, ವರ್ಷಗಟ್ಟಲೆ ಕುಡಿ ಹಾಕಿದ್ದಾರೆ, ಬಿಟ್ಟಿದ್ದಾರೆ. ನಮ್ಮ ಮಾಧ್ಯಮಗಳೆಲ್ಲ ಧಾರಾಳ ಕೆಲವರ ಬಗ್ಗೆ ಎಲ್ಲ ಬರೆದಿದೆ. ಭೂಮಿಯಲ್ಲೇ ಇಲ್ಲದ ಸಂಘಟನೆಗಳನ್ನೆಲ್ಲ ಅದು ಪ್ರಸ್ತಾಪಿಸ್ತದೆ. ಆದರೆ ಅಪರಾಧಿಗಳು ಯಾರು ಎಂಬುದರ ಬಗ್ಗೆ ಸ್ಪಷ್ಟವಾದ ಒಂದು ತೀರ್ಮಾನ ಇಲ್ಲಿಯ ತನಕ ಬರಲಿಲ್ಲ. ಬಹಳ ಅಪರೂಪದ ಒಂದೆರಡು ಘಟನೆಗಳು ಬಿಟ್ಟರೆ ಈ ನಾಡಿನಲ್ಲಿ ನಡೆದ ಸ್ಫೋಟಗಳ ಬಗ್ಗೆ ಅದರ ನಿಜವಾದ ಹೊಣೆಗಾರರು ಯಾರು ಎಂಬ ಒಂದು ಸ್ಪಷ್ಟೀಕರಣ ಇಲ್ಲಿಯ ತನಕ ಬರಲಿಲ್ಲ. ಯಾಕೆಂದರೆ ಈ ಸ್ಫೋಟಗಳಿಗೆ ಬಹಳಷ್ಟು ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು ಖಂಡಿತ ಇದೆ. ಅದು ಇತ್ತೀಚಿನ ದಿನಗಳಲ್ಲಂತೂ ಬಹಳ ವೇಗವಾಗಿ ಇದರ ಹೊಣೆಗಾರರು, ಇದರ ಈ ಕೃತ್ಯಗಳು ಬುಡಮೇಲುಗೊಳಿಸುವ ಪ್ರಕ್ರಿಯೆಗಳ ರಾಜಕೀಯ ಏನಿದೆ ಎಂಬುದು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತಾ ಇದೆ ಕೂಡ. ಆದ್ದರಿಂದ ಆ ನಿಟ್ಟಿನಲ್ಲಿ ಈ ಸ್ಫೋಟಗಳನ್ನು ಗುರುತಿಸಿ ಈ ಸ್ಫೋಟಿಸುವವರನ್ನು ಖಂಡಿತವಾಗಿಯೂ ಅತ್ಯಂತ ಅತ್ಯಂತ ಕಠೋರವಾಗಿ ವಿರೋಧಿಸಬೇಕಾದದ್ದು ಧರ್ಮವಿಶ್ವಾಸಿಗಳ ಹೊಣೆಗಾರಿಕೆ. ಮತ್ತು ಯಾವುದೆಲ್ಲ ಈ ಸ್ಫೋಟಗಳು ನಡೀತಾ ಇದೆ, ಈ ಸ್ಫೋಟಗಳಿಗನ್ನೆಲ್ಲ ಜಿಹಾದ್ ಅಂತ ಯಾವುದೋ ಒಬ್ಬ ಇಸ್ಲಾಮಿ ವಿದ್ವಾಂಸ ಇಲ್ಲಿಯ ತನಕ ಹೇಳಲಿಲ್ಲ. ನಿಮಗೆ ಖಂಡಿತ ಸಮರ್ಥಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದರೂ ಒಂದು ಮುಸ್ಲಿಂ ವಿದ್ವಾಂಸ, ಅಧಿಕೃತ ಒಬ್ಬ ಮುಸ್ಲಿಂ ವಿದ್ವಾಂಸ ಯಾವುದಾದರೂ ಒಂದು ಕೃತ್ಯವನ್ನು ಜಿಹಾದ್ ಅಂತ ಖಂಡಿತ ಹೇಳಿಲ್ಲ ಇಲ್ಲಿಯ ತನಕ. ಅವರು ಜಿಹಾದ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳು ಹೇಳ್ತಾ ಇದೆ. ಅದೇ ರೀತಿ ಜಾರ್ಜ್ ಬುಷ್ ಹೇಳಿದ್ರು ಒಂದು ಕಾಲದಲ್ಲಿ, ಬೇರೆ ಬೇರೆ ಜನರು ಹೇಳ್ತಾ ಇದ್ದಾರೆ ಇವರೆಲ್ಲ ಜಿಹಾದ್ ಮಾಡ್ತಾ ಇದ್ದಾರೆ. ಅಂದರೆ ಜಿಹಾದ್ ಎಂಬ ಪವಿತ್ರವಾದ ಪದವನ್ನು ದುರ್ವ್ಯಾಖ್ಯಾನಗೊಳಿಸುವ ಮತ್ತು ಆ ಮೂಲಕ ಸಮಾಜವನ್ನು ಒಡೆಯುವ ಕೆಲಸಗಳು ಸಮಾಜದಲ್ಲಿ ನಡೆಯುತ್ತಾ ಇದೆ. ಅಂತಹದಕ್ಕೆ ಕುರ್ಆನ್ನ ಚಿಂತನೆಗಳೊಂದಿಗೆ ಯಾವ ಸಂಬಂಧವೂ ಇಲ್ಲ ಎಂದು ಮಾತ್ರ ಅಲ್ಲ,
ಕುರ್ಆನ್ನ ನಿಲುವು ಬಹಳ ಸ್ಪಷ್ಟ. ಒಬ್ಬ ಮನುಷ್ಯನಿಗೆ ನೀವು ಬದುಕು ಕೊಟ್ಟರೆ ಜಗತ್ತಿನ ಎಲ್ಲ ಮನುಷ್ಯರಿಗೆ ಬದುಕನ್ನು ಕೊಟ್ಟಂತೆ. ಒಬ್ಬ ಮನುಷ್ಯನ ಬದುಕನ್ನು ಹಾಳು ಮಾಡಿದ್ದರೆ ಜಗತ್ತಿನ ಎಲ್ಲ ಮನುಷ್ಯರನ್ನು ಕೊಂದ ಅಪರಾಧ ನಿಮ್ಮ ಮೇಲಿದೆ ಅಂತ ಕುರ್ಆನ್ ಬಹಳ ಕಡಾಖಂಡಿತವಾಗಿ ಈ ಜಗತ್ತಿಗೆ ಕಲಿಸಿಕೊಟ್ಟಿದೆ. ದುರಭ್ಯಾಸ ಅವನಲ್ಲಿತ್ತು. ಪ್ರವಾದಿ ಮೊಹಮ್ಮದರು ಸಾಕಷ್ಟು ಸಲ ಹೇಳಿದ್ರು ಸಹಿತ ಆತ ಪರಿವರ್ತನೆ ಆಗಲಿಲ್ಲ. ಆತನ ಗಡಿಪಾರ ಮಾಡಿದ್ರಿ ಅಂತ ಹೇಳಿದ್ರಿ. ಆಮೇಲೆ ಒಬ್ಬ ವ್ಯಭಿಚಾರಿ ಅವನು ನನಗೆ ಮತ್ತೆ ಯಾವ ಹವ್ಯಾಸಗಳಿಲ್ಲ, ಅದನ್ನು ಮಾತ್ರ ಎಲ್ಲವನ್ನೂ ಬಿಡ್ತೇನೆ, ಅದನ್ನು ಬಿಡುವುದಿಲ್ಲ ಅಂತ ಹೇಳಿದ್ದು. ಆತನ ಹೆಗಲ ಮೇಲೆ ಕೈ ಹಾಕಿ ಪಕ್ಕದಲ್ಲಿ ಕೂಡಿಸಿಕೊಂಡು ಅವನಿಗೆ ಬೋಧೆ ಮಾಡಿದ್ರೆ ಅವ ಪರಿವರ್ತನೆಯಾದ. ಆದರೆ ಆ ಹಣಿಗೆ ಹಾಕ್ತಕ್ಕಂಥ ವ್ಯಕ್ತಿಯನ್ನು ಪರಿವರ್ತನೆ ಮಾಡದೆ ಅವನನ್ನ ಗಡಿಪಾರ ಮಾಡಿದ್ರು. ಇದು ಎಷ್ಟು ಸಮಂಜಸ ಅಂತ ಹೇಳಿ ತಿಳಿದು ನಾನು ಕೇಳ್ತಾ ಇದ್ದೆ. ಬಹಳ ಮಾರ್ಮಿಕವಾದ ಪ್ರಶ್ನೆ. ನೋಡಿ, ಸಮಾಜದಲ್ಲಿ ಎರಡು ರೀತಿಯ ಜನರು ಎಲ್ಲ ಕಾಲದಲ್ಲೂ ಇರ್ತಾರೆ. ತಮ್ಮನ್ನು ತಿದ್ದಿಕೊಳ್ಳುವವರು, ತಿದ್ದಿಕೊಳ್ಳದವರು ಎಲ್ಲ ಕಾಲದಲ್ಲೂ ಇರ್ತಾರೆ. ಪ್ರವಾದಿ ಮೊಹಮ್ಮದರು ಈ ಅಭ್ಯಾಸ ಇರುವ ವ್ಯಕ್ತಿಯನ್ನು ಧಾರಾಳ ಸಲ ತಿದ್ದುವ ಪ್ರಯತ್ನ ಮಾಡಿದ್ದಾರೆ. ಅದು ಕೂಡ ನಾನು ಪ್ರಸ್ತಾಪಿಸಿದ್ದೆ. ಧಾರಾಳ ಸಲ ಅವನ ಹೆಗಲ ಮೇಲೆ ಕೈ ಹಾಕಿ ಅವನಿಗೆ ಬುದ್ಧಿವಾದ ಹೇಳಿ ಹಲವು ರೀತಿಯಲ್ಲಿ ಪ್ರವಾದಿಯವರು ಅವನನ್ನು ಸುಧಾರಿಸುವ ಪ್ರಯತ್ನ ಮಾಡಿದ್ದಾರೆ. ಕೊನೆಗೆ ಅವ ಸುಧಾರಣೆಯಾಗದ ಸಂದರ್ಭದಲ್ಲಿ ಅವನನ್ನು ಗಡಿಪಾರ ಮಾಡಿದವ ಇರಬಾರದು ಅಂತ. ಅದೇ ರೀತಿ ವ್ಯಭಿಚಾರಿಯಾದ ಮನುಷ್ಯ ಅವ ಫಸ್ಟಿಗೆ ಬಂದದಲ್ಲಿಗೆ ಅವ ಹೇಳಿದ ನಾನು ಇಂಥ ಕೆಟ್ಟ ಕೆಲಸ ಮಾಡ್ತೇನೆ ಅಂತ. ಅವನಿಗೆ ಕೂಡ ಪ್ರವಾದಿಯವರು ಉಪದೇಶ ಮಾಡಿದ್ರು. ಅವ ತಿದ್ದಿಕೊಳ್ಳುವ ಪ್ರಯತ್ನವನ್ನು ಮಾಡಿದ ಮತ್ತು ಬದುಕನ್ನು ಸುಧಾರಿಸಿಕೊಂಡ. ಅಲ್ಲದೆ ಇನ್ನೊಬ್ಬನನ್ನು ಪ್ರವಾದಿಯವರು ಕಡೆಗಣಿಸಿ ಅವನನ್ನು ಓಡಿಸಿದ್ದಲ್ಲ, ಅವನನ್ನು ತಿದ್ದುವ ಪ್ರಯತ್ನವನ್ನು ಧಾರಾಳ ಮಾಡಿದ ಮೇಲೆ ಅವನನ್ನು ಗಡಿಪಾರ ಮಾಡಿದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಬಹುದೊಡ್ಡದ ಧರ್ಮ ಇಸ್ಲಾಂ ಧರ್ಮ. ಭಾಳ ಪವಿತ್ರವಾಗಿರ್ತಕ್ಕಂಥ ಧರ್ಮ ಇಸ್ಲಾಂ ಧರ್ಮ. ಆದರೆ ಇದರಂತೆಯೇ ಹಿಂದೂ ಧರ್ಮ ಕೂಡ ಆಗಿತ್ತು. 12ನೇ ಶತಮಾನದೊಳಗೆ ಶರಣರು ಒಂದು ಕ್ರಾಂತಿಯನ್ನು ಮಾಡೋದ್ರ ಮೂಲಕ ಎಲ್ಲೋ ಮೂಲೆಯಲ್ಲಿರ್ತಕ್ಕಂಥ ಸ್ತ್ರೀಯನ್ನು ಹೊರಗಡೆ ತೆಗೆದುಕೊಂಡು ಬರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಶರಣರು ಮಾಡಿದರು. ಅದೇ ರೀತಿ ಪೈಗಂಬರರು ಮಾಡಿದರು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಮಹಿಳಾ ಸ್ವಾತಂತ್ರ್ಯದ ಕೊರತೆ ಐತಿ ಅಂತಕ್ಕಂಥ ಮಾತನ್ನು ಸಾಹಿತಿಗಳಾಗಿರ್ತಕ್ಕಂಥ ಶ್ರೀಮತಿ ಸಾರಾ ಅಬೂಬಕರ್ ಅಂತಕ್ಕಂಥ ಒಬ್ಬ ಮಹಿಳೆ ಹೇಳ್ತಾಳೆ. ಭಾಳ ದೊಡ್ಡ ಸಾಹಿತಿಗಳವರು. ಅದರಂತೆ KS ನಿಸಾರ್ ಅಹಮದ್ ಅವರು ಕೂಡ ಹೇಳ್ತಾರೆ. ಶ್ರೀಯುತ ಕಲಾಂರವರು ಸಹ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಉಲ್ಲೇಖಿಸಿರ್ತಕ್ಕಂಥದ್ದು ಭಾಳ ಸತ್ಯ. ಎಲ್ಲೋ ಒಂದು ಕಡೆ ಈ ನಮ್ಮ ಪವಿತ್ರ ಇಸ್ಲಾಂ ಧರ್ಮ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ ಅಂತಕ್ಕಂಥ ನೋವು ನನ್ನಲ್ಲಿದೆ ಅಂತಕ್ಕಂಥದ್ದು. ಮಹಿಳೆಯರ ಹಕ್ಕುಗಳ ಬಗ್ಗೆ ಇಲ್ಲಿ ಒಂದು ದಿವಸದ ಕುರಾನ್ ಪ್ರವಚನವೇ ನಡೆದು ಹೋಗಿದೆ. ನಿನ್ನೆ ಕೂಡ ಈ ಪ್ರಶ್ನೆ ಬಂದಿತ್ತು, ಉತ್ತರ ಕೊಡುವ ಪ್ರಯತ್ನ ಮಾಡಲಾಗಿದೆ. ಮಹಿಳೆಯರನ್ನು ಅತೀ ಹೆಚ್ಚು ಗೌರವಿಸಿದ ಧರ್ಮ ಒಂದಿದ್ದರೆ ಅದು ಇಸ್ಲಾಂ ಧರ್ಮ. ಮಹಿಳೆಯರಿಗೆ ಆತ್ಮ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ 19ನೇ ಶತಮಾನದವರೆಗೂ ಪಾಶ್ಚಾತ್ಯ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಅವಳಿಗೊಂದು ಆತ್ಮ ಇದೆಯೋ ಇಲ್ಲವೋ ಅಂತ. ಇನ್ನವಳಿಗೆ ಆತ್ಮ ಇದ್ದರೂ ಅದು ಮನುಷ್ಯನ ಆತ್ಮವೋ ಅಥವಾ ಪ್ರಾಣಿಗಳ ಆತ್ಮವೋ ಅಂತ 19ನೇ ಶತಮಾನದವರೆಗೂ ಪಾಶ್ಚಾತ್ಯ ಜಗತ್ತಿನಲ್ಲಿ ಚರ್ಚೆಗಳೆಲ್ಲ ನಡೆಯುತ್ತಾ ಇತ್ತು. 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರು ಮಹಿಳೆಯರ ಘನತೆಯ ಬಗ್ಗೆ ಮಾತಾಡಿದರು. ಅವರ ಸ್ವಾತಂತ್ರ್ಯದ ಬಗ್ಗೆ ಅಂದು ಹೆಣ್ಣು ಮಕ್ಕಳನ್ನೆಲ್ಲ ಜೀವಂತ ಹೂತು ಬಿಡುತ್ತಾ ಇದ್ದರು. ಆ ಸಮಾಜದಲ್ಲಿ ಜೀವಂತ ಹೂತು ಬಿಡುವ ಹೆಣ್ಣು ಮಕ್ಕಳ ಬಗ್ಗೆ ಅವರು ಮಾತಾಡಿದರು. ಹೆಣ್ಣು ಮಕ್ಕಳನ್ನು ಶಾಪ ಎಂದು ತಿಳಿದಿದ್ದ ಸಮಾಜ ಹೆಣ್ಣು ಮಕ್ಕಳನ್ನು ಅನುಗ್ರಹ ಎಂದು ತಿಳಿಯುವ ಹಂತಕ್ಕೆ ಆ ಸಮಾಜ ಬೆಳೆಯಿತು. ಕುರ್ಆನ್ನಲ್ಲಿ ಮಹಿಳೆ ಎಂಬ ಒಂದು ಅಧ್ಯಾಯವೇ ಇದೆ. ಕುರ್ಆನ್ನ 4ನೇ ಅಧ್ಯಾಯ ಅನ್ನಿಸಾ ಅಂತದಕ್ಕೆ ಹೇಳುವುದು. ಆ ಅನ್ನಿಸಾ ಎಂಬ ಅಧ್ಯಾಯದಲ್ಲಿ ಇಡೀ ಚರ್ಚೆ ಇರುವುದು ಮಹಿಳೆಯರ ಬಗ್ಗೆ. ಅವಳ ಘನತೆ, ಅವರ ಗೌರವ, ಅವಳ ಸ್ಥಾನಮಾನ, ಅವಳ ಸ್ವಾತಂತ್ರ್ಯ, ಇದು ಮಾತ್ರ ಚರ್ಚಿಸಲ್ಪಟ್ಟಿದೆ ಕುರ್ಆನ್ನ 4ನೇ ಅಧ್ಯಾಯದಲ್ಲಿ. ಆದ್ದರಿಂದ ಯಾವ ರೀತಿಯ ಅಸಮಾನತೆಯು ಇಸ್ಲಾಮಿನಲ್ಲಿ ಇಲ್ಲ ಎಂದು ಮಾತ್ರ ಅಲ್ಲ, ಮಹಿಳೆಯೊಂದಿಗೆ ಯಾವ ರೀತಿಯ ಅಸಮಾನತೆಯನ್ನು ಇಸ್ಲಾಂ ಸಹಿಸುವುದೇ ಇಲ್ಲ, ಖಂಡಿತ ಸಹಿಸುವುದಿಲ್ಲ. ಯಾವ ರೀತಿಯ ಅಸಮಾನತೆಯನ್ನು ಇಸ್ಲಾಂ ಸಹಿಸುವುದಿಲ್ಲ. ಪ್ರವಾದಿ ಮೊಹಮ್ಮದರು ತನ್ನ ಕೊನೆಯ ಭಾಷಣದಲ್ಲಿ ಕೂಡ ಮಹಿಳೆಯರ ಬಗ್ಗೆ ಪ್ರಸ್ತಾಪಿಸಿದ್ರು. ಅಲಾ ವಸ್ತೌಸು ಬಿನ್ನಿಸಾಯಿ ಖೈರಾ, ಮಹಿಳೆಯರ ಬಗ್ಗೆ ನೀವು ಜಾಗರೂಕರಾಗಿರ್ಬೇಕು. ಅವಳಿಗೆ ಘನತೆ ಇದೆ, ಗೌರವ ಇದೆ, ಸ್ವಾಭಿಮಾನ ಇದೆ, ಕೊಡಬೇಕು ನೀವು ಅದನ್ನು, ಅಂಗೀಕರಿಸಬೇಕು ನೀವು ಅದನ್ನು. ಕೊನೆಯ ಭಾಷಣದಲ್ಲಿ ಕೂಡ ಹೇಳಿದರು. ಇನ್ನು ಮಹಿಳೆಗೆ ಸ್ವಾತಂತ್ರ್ಯ ಇಲ್ಲ ಎಂಬ ಚರ್ಚೆ ಇದೆಯಲ್ಲ, ಅವಳು ಬುರ್ಕ ಹಾಕ್ತಾಳೆ ಎಂಬುದು ಚರ್ಚೆ ಇಲ್ಲಿ.
ಸಾರಾ ಅಬೂಬಕ್ಕರ್ ಚಿಂತನೆ ಏನಿದೆ, ಅವಳಿಗೆ ನೀವು ಬುರ್ಕ ಹಾಕಿಸ್ತಾ ಇದ್ದೀರಿ, ಆದ್ದರಿಂದ ಅವಳಿಗೇನೋ ಸ್ವಾತಂತ್ರ್ಯ ಇಲ್ಲ ಅಂತ ಕೆಲವರೆಲ್ಲ ಈ ಸಮಾಜದಲ್ಲಿ ಹೇಳುವುದಿದೆ. ಅತ್ಯಂತ ಪ್ರಾಥಮಿಕವಾದ ವಿಚಾರ, ಮುಸ್ಲಿಂ ಮಹಿಳೆಯರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿರುವುದು ಬುರ್ಕ ಹಾಕಿರುವ ಈ ಮಹಿಳೆಯರಲ್ಲ, ಪುರುಷರು. ಅದು ಯಾಕೆ ಅಂತ ಒಂದು ದೊಡ್ಡ ಚರ್ಚೆ ಮಾಡಬೇಕು ನಾವು. ಮಹಿಳೆಯರ ಬುರ್ಕಾದ ಬಗ್ಗೆ ಬಹಳ ಸಮಸ್ಯೆ ಇರುವುದು ಪುರುಷರಿಗೆ, ಮಹಿಳೆಯರಿಗೆ ಅಲ್ಲ. ಬುರ್ಕ ಹಾಕುವ ಮಹಿಳೆಯರಿದ್ದಾರಲ್ಲ, ಅವರೆಂದು ಕೂಡ ಅದೊಂದು ಸಮಸ್ಯೆ ಅಂತ ಇಲ್ಲಿಯ ತನಕ ಹೇಳಲಿಲ್ಲ. ಕೆಲವರೆಲ್ಲ ಹಾಕದೇ ಇರುವವರು ಇರ್ಬೋದು, ಅವರಿಗೆ ಸ್ವಾತಂತ್ರ್ಯ ಇದೆ. ಆದರೆ ಬುರ್ಕ ಹಾಕುವ ಮಹಿಳೆಯರು ಅದೊಂದು ಘನತೆಯ, ಗಾಂಭೀರ್ಯದ, ಆತ್ಮರಕ್ಷಣೆಯ ವಸ್ತ್ರವಾಗಿಯೇ ಅದನ್ನು ಹಾಕಿಕೊಳ್ತಾ ಇದ್ದಾರೆ. ಇಲ್ಲಿಯ ತನಕ ಯಾವ ಮಹಿಳೆಯರು ಇದು ಸಮಸ್ಯೆ ಅಂತ ಹೇಳಲಿಲ್ಲ. ಎರಡನೆಯದಾಗಿ, ಬುರ್ಕ ಯಾವ ಹೆಣ್ಣು ಮಕ್ಕಳಿಗೂ ಸಮಸ್ಯೆ ಅಲ್ಲ. ಯಾಕೆಂದ್ರೆ ನೋಡಿ, ಜಗತ್ತಿನಲ್ಲಿ ಬುರ್ಕ ಹಾಕಿ ಇವತ್ತು ನಮ್ಮಲ್ಲಿ ಧಾರಾಳ ಹೆಣ್ಣು ಮಕ್ಕಳು ಮೆಡಿಕಲ್ ಕಲಿತಾ ಇದ್ದಾರೆ. ನೀವು ಮಂಗಳೂರಿನ ಕಡೆಗಳೆಲ್ಲ ನೋಡಿದ್ರೆ ನೂರಾರಲ್ಲ, ಸಾವಿರ ಗಟ್ಟಲೆ ಹೆಣ್ಣು ಮಕ್ಕಳು ಸಂಪೂರ್ಣ ಬುರ್ಕ ಹಾಕಿ ಇವತ್ತು ಮೆಡಿಕಲ್ ಕಲಿತಾ ಇದ್ದಾರೆ, ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ, LLB ಕಲಿತಾ ಇದ್ದಾರೆ. ಅವರು ಸ್ಪೋರ್ಟ್ಸ್ಗಳಲ್ಲಿ, ಒಲಿಂಪಿಕ್ನಲ್ಲಿ ಕೂಡ ಇಡೀ ಇಸ್ಲಾಂ ಯಾವ ಡ್ರೆಸ್ ಹಾಕಲಿಕ್ಕೆ ಹೇಳಿತ್ತೋ ಆ ಡ್ರೆಸ್ ಹಾಕಿ ಹೆಣ್ಣು ಮಕ್ಕಳು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ರು. ಈ ಸಲ ಯಾವ ಸಮಸ್ಯೆ ಆಗಲಿಲ್ಲ. ನೋಡಿ, ನಮ್ಮ ಪ್ರಧಾನಮಂತ್ರಿಯನ್ನೊಮ್ಮೆ ನೀವು ನೋಡಿ, ನಮ್ಮ ಪ್ರಧಾನಮಂತ್ರಿ ಅವರು ಪ್ಯಾಂಟು ಹಾಕಿದ್ದಾರೆ, ಶರ್ಟು ಹಾಕಿದ್ದಾರೆ, ಶೂಸು ಹಾಕಿದ್ದಾರೆ, ತಲೆಗೆ ಟೊಪ್ಪಿ ಇಟ್ಟಿದ್ದಾರೆ. ಅವರ ಶರೀರದಲ್ಲಿ ಪ್ರಕಟವಾಗುವುದು ಈ ಮುಖ ಮಾತ್ರ. ನಮ್ಮ ಹೆಣ್ಣು ಮಕ್ಕಳಲ್ಲೂ ಅಷ್ಟೇ ಕಾಣುವುದು ಈ ಮುಖ ಮಾತ್ರ. ಒಂದು, ನಮ್ಮ ಹೆಣ್ಣು ಮಕ್ಕಳು ಬುರ್ಕ ಹಾಕಿರುವುದು ಅವರ ಅಭಿವೃದ್ಧಿಗೆ ಮಾರಕ ಆಗಿದ್ದರೆ ಖಂಡಿತ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅವರದ್ದು ಮುಖ ಮಾತ್ರ ಕಾಣ್ತಾ ಇರುವುದು, ಬೇರೆ ಯಾವುದು ಕಾಣ್ತಾ ಇಲ್ಲಲ್ಲ. ಸಂಪೂರ್ಣ ವಸ್ತ್ರ ಧರಿಸಿದ್ದಾರೆ. ನಿಮಗೆ ಮದರ್ ತೆರೇಸಾ ಗೊತ್ತಿದೆ ಅಲ್ಲ? ಮದರ್ ತೆರೇಸಾ ಎಂದು ಕೂಡ ಕನಿಷ್ಠ ಬಟ್ಟೆ ಧರಿಸಿದವರಲ್ಲ. ಸಂಪೂರ್ಣವಾಗಿ ಡ್ರೆಸ್ ಕೋಡ್ ತೊಟ್ಟ ಮದರ್ ತೆರೇಸಾ ಜಗತ್ತಿನಲ್ಲಿ ಅದ್ಭುತಗಳನ್ನು ಸೃಷ್ಟಿಸಿದ್ದಾರೆ. ಆದ್ದರಿಂದ ಬುರ್ಕ ಹಾಕುವುದು ಮಹಿಳೆಯರಿಗೆ ಯಾವ ರೀತಿಯಲ್ಲೂ ಅಪಮಾನವೋ ಅವರ ಬೆಳವಣಿಗೆಗೆ ಅದು ಸಮಸ್ಯೆಯೋ ಖಂಡಿತ ಅಲ್ಲ. ಅದು ಅವರ ಸಂರಕ್ಷಣೆ ಮಾಡುವ, ಖಂಡಿತವಾಗಿಯೂ ಈ ಸಮಾಜದಲ್ಲಿ ಧಾರಾಳ ಅನಾಹುತಗಳಿಗೆ ಹೆಣ್ಣು ಮಕ್ಕಳ ಡ್ರೆಸ್ ಕೋಡ್ ಒಂದು ಕಾರಣ. ಅದುವೇ ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಹೆಣ್ಣು ಮಕ್ಕಳ ಡ್ರೆಸ್ ಕೋಡ್ ಒಂದು ಕಾರಣ, ಹೌದು, ಅದು ಖಂಡಿತ ನಾವು ಒಪ್ಪಿಕೊಳ್ಳಲೇಬೇಕು. ಉದ್ರೇಕಿಸುವ, ಜನರನ್ನು ಕೆರಳಿಸುವ ಡ್ರೆಸ್ ಕೋಡ್ಗಳು ಧಾರಾಳ ಅನಾಚಾರಗಳಿಗೆ, ಧಾರಾಳ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಆದ್ದರಿಂದಲೇ ಇಸ್ಲಾಂ ಹೆಣ್ಣು ಮಕ್ಕಳಿಗೆ ಬಹಳ ನೀಟಾದ, ಸೌಂದರ್ಯ ಪ್ರದರ್ಶನ ಆಗದ, ಅಸಭ್ಯತೆ ಇಲ್ಲದ ಒಂದು ಡ್ರೆಸ್ ಕೋಡ್ ಅನ್ನು ಕಲಿಸಿಕೊಟ್ಟಿದೆ. ನೀವು ಕೇಳಬಹುದು, ಅದು ಯಾಕೆ ಹೆಣ್ಣು ಮಕ್ಕಳಿಗೆ ಮಾತ್ರ, ಗಂಡು ಮಕ್ಕಳಿಗೆ ಯಾಕೆ ಇಲ್ಲ ಅಂತ. ನೋಡಿ, ಒಂದು ಸರಳವಾದ ಒಂದು ಪ್ರಶ್ನೆ ಕೇಳ್ತೇನೆ ನಾನು. ಈ ಜಗತ್ತಿನಲ್ಲಿ ಧಾರಾಳ ಅತ್ಯಾಚಾರದ ಕೇಸುಗಳೆಲ್ಲ ದಾಖಲೆ ಆಗ್ತದೆ. ಇಲ್ಲಿಯ ತನಕ ಯಾವ ಅತ್ಯಾಚಾರದ ಕೇಸಿನಲ್ಲೂ ಒಬ್ಬ ಮಹಿಳೆ ಆರೋಪಿಯಾದದ್ದಿಲ್ಲ. ಎಷ್ಟು ಅತ್ಯಾಚಾರ ನಡೆದಿದೆ, ಎಲ್ಲ ಅತ್ಯಾಚಾರಗಳಲ್ಲೂ ಆರೋಪಿ ಪುರುಷ ಮಾತ್ರ. ಅದರ ಜೊತೆಗೆ ಧಾರಾಳ ಕವಿಗಳೆಲ್ಲ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ನಿಮಗೆ ಗೊತ್ತಿದೆ, ಇಲ್ಲಿಯ ತನಕ ಯಾವುದಾದರೂ ಒಬ್ಬ ಕವಿ ಒಬ್ಬ ಪುರುಷನ ತಲೆಕೂದಲಿನ ಬಗ್ಗೆ, ಒಬ್ಬ ಪುರುಷನ ಸೌಂದರ್ಯದ ಬಗ್ಗೆ ವರ್ಣಿಸಿದ್ದು ಅಂತ ಒಂದು ಉದಾಹರಣೆ ಇಲ್ಲ. ಎಲ್ಲ ಕವಿಗಳು ವರ್ಣಿಸಿದ್ದು ಮಹಿಳೆಯರ ಬಗ್ಗೆ. ಎಲ್ಲ ಕವಿಗಳು ಕವನ ಬರೆದದ್ದು ಮಹಿಳೆಯರ ಸೌಂದರ್ಯದ ಬಗ್ಗೆ. ಯಾಕೆಂದರೆ ದೇವ ಅತ್ಯಂತ ಆಕರ್ಷಣೀಯವಾದ ಸೌಂದರ್ಯವನ್ನು ಹೆಣ್ಣು ಮಕ್ಕಳಿಗೆ ಖಂಡಿತ ಕೊಟ್ಟಿದ್ದಾನೆ. ಆದ್ದರಿಂದ ಆ ಸೌಂದರ್ಯದ ಸಂರಕ್ಷಣೆ ಅವಳಿಗೆ ಅಗತ್ಯವೂ ಇದೆ. ಇಲ್ಲ ಅಂದರೆ ಅದು ದುರಂತಗಳಿಗೆ ಕಾರಣ ಆಗ್ತದೆ. ಈ ನಿಟ್ಟಿನಲ್ಲಿ ಮಾತ್ರ ಅವರಿಗೆ ಒಂದು ಒಳ್ಳೆಯ ಡ್ರೆಸ್ ಕೋಡನ್ನು ಇಸ್ಲಾಂ ಕಲಿಸಿಕೊಟ್ಟಿದೆ. ಅದು ಯಾವ ಕಾರಣಕ್ಕೂ ಅವಳ ಬೆಳವಣಿಗೆಗೆ ಖಂಡಿತ ಹಾನಿಯಾಗುವುದಿಲ್ಲ. ಇನ್ನು ಸಮಾನತೆ ಅಂತ ಹೇಳಿದರೆ, ಸಮಾನತೆ ಅಂದರೆ ನಮಗೊಂದು ಕಾನ್ಸೆಪ್ಟ್ ಇದೆ. ಹೇಗೆ ಅಂದರೆ, ಪುರುಷರ ಹಾಗೆ ಮಹಿಳೆಯರು ಕೂಡ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ, ಪುರುಷರ ಹಾಗೆ ಮಹಿಳೆಯರು ಕೂಡ ಸಿಗರೇಟ್ ಸೇದುವಾಗ ಅದು ಸಮಾನತೆ ಅಂತ ತಿಳ್ಕೊಳ್ಳುವುದಾದರೆ ಅದು ಖಂಡಿತ ಮೂರ್ಖತನ. ಅದಕ್ಕೆ ಸಮಾನತೆ ಅಂತ ಖಂಡಿತ ಹೇಳುವುದಿಲ್ಲ. ನೈಸರ್ಗಿಕವಾಗಿ ಮಹಿಳೆ ಮತ್ತು ಪುರುಷನ ಮಧ್ಯೆ ವ್ಯತ್ಯಾಸ ಇದೆ, ಭಿನ್ನತೆ ಇದೆ. ನೀವದನ್ನು ಒಪ್ಪಿಕೊಳ್ತೀರೋ ನೀವದ ಎಷ್ಟು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದ್ರು, ಪುರುಷ ಮತ್ತು ಮಹಿಳೆಯರ ಮಧ್ಯೆ ಖಂಡಿತ ಭಿನ್ನತೆ ಇದೆ. ಅವರ ಪ್ರಕೃತಿಯಲ್ಲಿ, ಅವರ ಮಾನಸಿಕತೆಯಲ್ಲಿ. ನೋಡಿ, ನಿಮ್ಮ ಮೇಲೆ ಏನಾದರೂ ಆರೋಪ ಇದ್ರೆ 12 ಗಂಟೆ ರಾತ್ರಿ ಬೇಕಾದರೂ ಪೊಲೀಸ್ ಬಂದು ನಿಮ್ಮನ್ನು ಎಳ್ಕೊಂಡು ಹೋಗ್ಬೋದು. ಮಹಿಳೆಯರನ್ನು 6 ಗಂಟೆಯ ನಂತರ ಎಳ್ಕೊಂಡು ಹೋಗುವಾಗಿಲ್ಲ. ಯಾಕೆ ಅದು? ಯಾಕೆ ಹಾಗೆ ಒಂದು ಕಾನೂನು ಮಾಡಿಟ್ಟದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ? ನಿಮ್ಮನ್ನು ರಾತ್ರಿ ಅರ್ಧರಾತ್ರಿ ಬಂದು ಬೇಕಾದ್ರೂ ಮನೆಯಿಂದ ಎತ್ತಿಕೊಂಡು ಹೋಗ್ಬೋದು ಪುರುಷರನ್ನು.
ಆದರೆ ಮಹಿಳೆಯ ಮೇಲೆ ಎಷ್ಟು ದೊಡ್ಡ ಆರೋಪ ಇದ್ದರೂ 6 ಗಂಟೆ ನಂತರ ಅವಳನ್ನು ಎತ್ತಿಕೊಂಡು ಹೋಗುವ ಹಾಗೆ ಇಲ್ಲ. ಅದು ನಿಮಗೇನು ಕಲಿಸಿಕೊಡ್ತದೆ ಅಂದರೆ, ಈ ಪುರುಷ ಮತ್ತು ಮಹಿಳೆಯನ್ನು ಎಲ್ಲದರಲ್ಲೂ ನಿಮಗೆ ಅದು ಒಂದೇ ಅಂತ ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವೆಷ್ಟು ಪ್ರಯತ್ನ ಪಟ್ಟರೂ ಕೂಡ ಈ ಜಗತ್ತಿನಲ್ಲಿ ಒಬ್ಬ ತಾಯಿಯಾಗಲಿಕ್ಕೆ ಮಹಿಳೆಗೆ ಮಾತ್ರ ಸಾಧ್ಯ ಇರೋದು. ಒಬ್ಬ ಪುರುಷನಿಗೆ ತಾಯಿಯಾಗಲಿಕ್ಕೆ ಇಲ್ಲಿಯ ತನಕ ಜಗತ್ತಿನಲ್ಲಿ ಸಾಧ್ಯ ಆಗಿಲ್ಲ, ಇನ್ನಾಗುವುದೂ ಇಲ್ಲ, ಖಂಡಿತ ಆಗುವುದಿಲ್ಲ. ಅದು ನೈಸರ್ಗಿಕವಾದ, ಅದು ದೇವನು ನಿಶ್ಚಯಿಸಿರುವ ಡಿಫರೆನ್ಸಸ್ಗಳು. ಅದರ ಅರ್ಥದ ಅಸಮಾನತೆ ಅಂತಲ್ಲ, ಅದು ಈ ಜಗತ್ತಿನ ಸಿಸ್ಟಮ್, ಅದು ಈ ಜಗತ್ತಿನ ಸೆಟಪ್. ಆದ್ದರಿಂದ ಇಸ್ಲಾಮಿನಲ್ಲಿ ಖಂಡಿತವಾಗಿಯೂ ಅಸಮಾನತೆ ಅಥವಾ ಮಹಿಳೆಯರನ್ನು ಕಡೆಗಣಿಸುವುದು ಇದು ಇಲ್ಲ ಎಂದು ಮಾತ್ರ ಅಲ್ಲ, ಇಸ್ಲಾಮಿನಲ್ಲಿ ಅದಕ್ಕೆ ಆಸ್ಪದವೇ ಇಲ್ಲ. 6ನೇ ಶತಮಾನದಲ್ಲೇ ಮಹಿಳೆಗೆ ಆಸ್ತಿಯ ಹಕ್ಕನ್ನು ಕೊಟ್ಟ ಒಂದು ಧರ್ಮ ಇದ್ರದು ಇಸ್ಲಾಂ. ಮಹಿಳೆಯರ ಆಸ್ತಿಯ ಹಕ್ಕಿನ ಬಗ್ಗೆ ಜಗತ್ತಿನಲ್ಲಿ ಚರ್ಚೆ ಆರಂಭ ಆದದ್ದು ಇತ್ತೀಚಿನ ಶತಮಾನಗಳಲ್ಲಿ. 6ನೇ ಶತಮಾನದಲ್ಲಿ ಅವಳ ಶಿಕ್ಷಣದ ಬಗ್ಗೆ, ಅವಳಿಗೆ ತನ್ನ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗುವ ಬಗ್ಗೆ ಕುರ್ಆನ್ ಬಹಳ ಉದಾತ್ತವಾದ ಮಾದರಿಗಳನ್ನೆಲ್ಲ ಕಲಿಸಿಕೊಟ್ಟಿದೆ. ಆದ್ದರಿಂದ ಅವಳ ವ್ಯಕ್ತಿತ್ವ, ಅವಳ ಚಾರಿತ್ರ್ಯ, ಅವಳ ಘನತೆ, ಅವರ ಗಾಂಭೀರ್ಯ ಇದೆಲ್ಲವನ್ನು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಿದ ಧರ್ಮವಾಗಿದೆ ಇಸ್ಲಾಂ, ಮತ್ತು ಕುರ್ಆನ್ನ ಶಿಕ್ಷಣಗಳು ಅದಕ್ಕೆ ಪೂರಕವಾಗಿ. ಇನ್ನು ಅದರ ಹೊರತಾಗಿ ಕೆಲವು ಪೌರೋಹಿತ್ಯ, ಕೆಲವು ಸಂಪ್ರದಾಯಗಳೆಲ್ಲ ಮಹಿಳೆಯರ ಹಕ್ಕುಗಳನ್ನು ಕಸಿದುಕೊಳ್ಳುವುದಕ್ಕೆ ಅದು ಎಲ್ಲ ಧರ್ಮದಲ್ಲೂ ಕಾರಣ ಆಗಿದೆ. ಅದು ಬೇರೆ ಚರ್ಚಿಸಬೇಕಾದ ವಿಚಾರ. ಜಮಾತ್ ಇಸ್ಲಾಂ ಹಿಂದ್ ಮುದ್ದೇಬಾಳದ ಸಂಘಟನೆ ಮಾಡಿ ಭಾವೈಕ್ಯವನ್ನು ಮೂಡಿಸಿದ್ದಕ್ಕಾಗಿ ನನಗೆ ಭಾಳ ಸಂತೋಷ ಅನಿಸಿದೆ. ಇದನ್ನು ಪ್ರತಿ ವರ್ಷ ಮಾಡಿದ್ರು ಅಡ್ಡಿಯಿಲ್ಲ. ಬಹುಶಃ ಅನೇಕ ಜನರಲ್ಲಿ ತಪ್ಪು ಕಲ್ಪನೆಗಳು ಇರ್ತವೆ. ಹಿಂದೂಗಳು ಮುಸ್ಲಿಮ್ಗಳು ಒಗ್ಗಟ್ಟು ಮಾಡಲಿಕ್ಕೆ ಇದನ್ನು ಕಾರಣಭೂತರಾದ ಐಬ್ ಮನಿಯಾರ್ ಮತ್ತು ಎಲ್ಲ ಸಂಘಟಕರಿಗೂ ನಾನು ಇವತ್ತಿನ ದಿವಸ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸುತ್ತೇನೆ. ಒಳ್ಳೆ ಕಾರ್ಯಕ್ರಮ ಬಿಡ್ರಿ, ಇದರಿಂದ ನಾವು ಕಲಿಯೋಷ್ಟು ಭಾಳ ಐತಿ. ಈಗೆಲ್ಲ ಮಕ್ಕಳಿಗೆ, ಈಗೆಲ್ಲ ಯುವಕರಿಗೆ, ಹುಡುಗಿಯರಿಗೆ ಕಲ್ಕೋಬೇಕಾದದ್ದು ಸಾಕಷ್ಟು ಐತಿ. ಇದನ್ನು ಉಪಯೋಗ ತಗೋಬೇಕು ಅವರು. ಇದನ್ನು ಪದೇ ಪದೇ ಇಂಥ ಕಾರ್ಯಕ್ರಮಗಳನ್ನು ನೀವು ನಡೆಸ್ಕೊಡ್ತಿರ್ಬೇಕು. ಅದಕ್ಕೆ ನಿಮ್ಗೆ ಬಾಬಾ ಶಕ್ತಿ ಕೊಡಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ಮುದ್ದೇಬೇಳ ನಗರದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಮುದ್ದೇಬೇಳ ಇವರು ಏರ್ಪಡಿಸಿದಂಥ ಈ ಒಂದು 3 ದಿನದ ಪವಿತ್ರ ಕುರಾನ್ ಪ್ರವಚನವನ್ನು ನಾನು ಸತತ 3 ದಿನ ಆಲಿಸಿದ್ದೇನೆ. ನಿಜವಾಗಲೂ ಕುರಾನ್ ಅಂದರೆ ನಾವು ಅದ್ರ ಬಗ್ಗೆ ತಿಳ್ಕೊಬೇಕಂತ ಭಾಳ ಆಸಕ್ತಿ ಇತ್ತು. ಈ ಒಂದು 3 ದಿನದ ಒಂದು ಪ್ರವಚನವನ್ನು ಕೇಳಿ ಅದರಲ್ಲಿ ಎಷ್ಟು ಒಂದು ಒಳ್ಳೆಯ ಒಂದು ವಿಷಯಗಳು ಅಡಗಿದ್ದವು ಅಂಥೇಳಿ ನನಗೆ ಇವಾಗ ಗೊತ್ತಾಯ್ತು. ಇಂಥ ಒಂದು ಕುರಾನ್ನಲ್ಲಿ ಅಡಿದಂಥ ಒಂದು ವಿಷಯಗಳನ್ನು ಎಲ್ಲ ಒಂದು ಸಮಾಜದವರು ತಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡ್ರಪ್ಪ ಅಂತಂದ್ರೆ ಎಲ್ಲರೂ ಕೂಡ ಒಂದು ಏನಪ್ಪ ಅಂತಂದ್ರೆ ಒಂದು ನೈತಿಕತೆಯಿಂದ ಬಾಳಲಿಕ್ಕೆ ಒಂದು ಸ್ವಾರ್ಥಕದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಮ್ಮೆಲಾಗಿ ಈ ಒಂದು ಜಮಾತೆ ಇಸ್ಲಾಂ ಹಿಂದ್ ಮುದ್ದೇಬೇಳದವರು ಇಂಥ ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು. ಮೊಟ್ಟ ಮೊದಲನೇದಾಗಿ ನಾನು ಇಂಥ ವೈಭವಪೂರ್ಣವಾಗಿರ್ತಕ್ಕಂಥ, ಇಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಮುದ್ದೇವಾದ ಜಮಾತೆ ಇಸ್ಲಾಂ ಹಿಂದಕ ಒಂದು ಸಂಘಟನೆಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಅವ್ಯವಸ್ಥೆ ಆಗರವಾಗಿರ್ತಕ್ಕಂಥ ಈ ಸಮಾಜವನ್ನು ಸುವ್ಯವಸ್ಥೆಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈ ಒಂದು ಇಂಥ ಒಂದು ಕನ್ನಡದಲ್ಲಿ ಕುರಾನ ಸಾರ್ವಜನಿಕವಾಗಿ ಕುರಾನ ಪಠಣ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇದೊಂದು ಒಳ್ಳೆಯ ವ್ಯವಸ್ಥೆ, ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇದು ಕೇವಲ ಪ್ರತಿ ವರ್ಷ ಒಂದು ವರ್ಷದಲ್ಲಿ ಒಂದು ಸಲ ಆದರೆ ಅದು ಆಗೋದಿಲ್ಲ, ಕೇವಲ 3 ವರ್ಷಕ್ಕೊಮ್ಮೆ ಆದರೆ ಆಗೋದಿಲ್ಲ. ಇದು ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮ ನಡೆಯುವುದರ ಮೂಲಕ ಧರ್ಮಗಳ ಮಧ್ಯೆ ಇರುವಂಥ ಭೇದ ಭಾವ, ವರ್ಗದಲ್ಲಿರುವಂಥ ಭೇದ ಭಾವ ಮತ್ತು ಮನುಷ್ಯರಲ್ಲಿರುವಂಥ ಭೇದ ಭಾವನ ಅಳಿಲಿಕ್ಕೆ ಸಾಧ್ಯ ಆಗ್ತದ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಇದು ಯಶಸ್ವಿಯಾಗಿದೆ ಅಂತ ತಿಳ್ಕೊಂಡು ಕೇಸಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. NR ಮೊಕಾಶಿ ವಕೀಲರು.